ಹಾಯ್, ನೀಟ್ ಎಕ್ಸಾಮ್ 2025ಕ್ಕೆ ಸಂಬಂಧಿಸಿದಂತೆ ಎನ್ಟಿಎದವರು ಆಲ್ಮೋಸ್ಟ್ ಎವ್ರಿ ಡೇ ಯಾವುದಾದ್ರೂ ಒಂದು ಅಪ್ಡೇಟ್ ಅನ್ನ ಕೊಡ್ತಾನೆ ಇದ್ದಾರೆ. ಇವತ್ತು ಕೊಟ್ಟಿರುವಂತಹ ಅಪ್ಡೇಟ್ ಅಥವಾ ರಿಲೀಸ್ ಮಾಡಿದಂತಹ ನೋಟಿಫಿಕೇಶನ್ ಏನಿದೆ ಅದನ್ನ ಬಿಗ್ಗೆಸ್ಟ್ ಅಪ್ಡೇಟ್ ಅಥವಾ ಬಿಗ್ಗೆಸ್ಟ್ ನ್ಯೂಸ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ. ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ. 2020ರಲ್ಲಿ ಸೋಂಕಿನ ಕಾರಣ ಏನಿತ್ತು ಅದರಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರು. 200 ಕ್ವಶನ್ಸ್ ಅನ್ನ ಕ್ವಶನ್ ಪೇಪರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನಂತರ ಸೆಕ್ಷನ್ಗಳನ್ನು ಕೂಡ ಸೆಕ್ಷನ್ ಎ, ಸೆಕ್ಷನ್ ಬಿ ಈ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಯಾವ ರೀತಿ ಚೇಂಜಸ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ 2020ರ ಏನು ಸೋಂಕಿನ ಮೊದಲು ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಇತ್ತು ಆ ಪ್ಯಾಟರ್ನ್ ಅನ್ನ ಈ ವರ್ಷ ಮತ್ತೆ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅದರ ಪ್ರಕಾರ ನೀಟ್ ಎಕ್ಸಾಮ್ 2025 ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಈ ವರ್ಷ ನೀಟ್ 2025ರಲ್ಲಿ ಸೆಕ್ಷನ್ಗಳು ಇರಲ್ಲ. ಸೆಕ್ಷನ್ ಎ, ಸೆಕ್ಷನ್ ಬಿ ಈ ರೀತಿ ಸೆಕ್ಷನ್ಗಳು ಇರಲ್ಲ. ಅದಂತರ 200 ಕ್ವಶನ್ಸ್ ನ ಬದಲಿಗೆ 180 ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಂತರ ಅದರಲ್ಲೂ ಕೂಡ 45 ಕ್ವಶನ್ಸ್ ಫಿಸಿಕ್ಸ್ ಇಂದ, ಹಾಗೆ 45 ಕ್ವಶನ್ಸ್ ಕೆಮಿಸ್ಟ್ರಿಯಿಂದ, ನಂತರ 90 ಕ್ವಶನ್ಸ್ ಬಯಾಲಜಿಯಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಈಗ 90 ಕ್ವಶನ್ ಏನಿದೆ ಅದನ್ನ ನಾವೇನ್ಕೋಬಹುದು ಬಾಟ್ನಿಯಿಂದ 45 ಕ್ವಶನ್, ಹಾಗೆ ಝೂಲಜಿಯಿಂದ 45 ಕ್ವಶನ್ಸ್ ಬರುತ್ತೆ ಅಂತ ಹೇಳ್ಬೋದು. ಅದಂತರ ಎಕ್ಸಾಮ್ ಟೈಮಿಂಗ್ 180 ಮಿನಿಟ್ಸ್ ಅಂದ್ರೆ 3 hours ಆಗಿರುತ್ತೆ. ಈ ರೀತಿ ಚೇಂಜಸ್ ಅನ್ನ ಮಾಡಿದ್ದಾರೆ. ನಂತರ ಈ ನೋಟಿಫಿಕೇಶನ್ ನ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಶೇರ್ ಮಾಡಿದೀವಿ. ವಾಟ್ಸ್ಆಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಫಾಲೋ ಮಾಡಿ ಚೆಕ್ ಮಾಡಬಹುದು. ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.